ಸಿಕ್ಕಿದೆ ಸಿಕ್ಕಿದೆ. ನನ್ನ ಅನುಜರು 99 ಮಂದಿ, ಅವರನ್ನು ಕೊಂದು ಕಳೆದ ನಿನ್ನನ್ನೊಬ್ಬಡಿ ನಿನ್ನ ಉದರದಿಂದ ಅವರನ್ನು ಹೊರತೇನೆ. ನಮ್ಮನೆಯಲ್ಲಿಗೆ ಕಳಿಸಿದ್ದು ಏನೂ ಅಲ್ಲ. ಇಂದಿನ ದಿನಕ್ಕೆ ನಿನ್ನ ಎದುರಾಗಿ ಬಂದವನು ಅವನ ಸುತ 99 ಜನರನ್ನು ಯಮನ ಮುರಿಗಟ್ಟಿದ್ದೇನೆ. ನೀನೊಬ್ಬ ಯಾವ ವಿಷಯವೋ ಶಲ್ಯ ಭೂಪಾಲ. ಇಂದಿನ 18ನೆಯ ದಿವಸದ ನಮ್ಮ ಸೇನಾ ನಾಯಕ ಮಧ್ಯಾಹ್ನವೇ ಧ್ವನಿಯಾಶಾಯಿಯ ಈ ಹೊತ್ತಿನಲ್ಲಿ ಗದಾ ದಂಡವನ್ನು ಕೈಯಲ್ಲಿ ಹಿಡಿದು ಝಳಪಿಸುತ್ತ ಆ ವಾಯುಜಾತನ ಮುಂದೆ ನಾನು ಕಾಡಿಸಿಕೊಂಡರೆ ಏನು ಏಟುಗಳು ಏನು ಏಟು. ಗದಾ ಯುದ್ಧದಲ್ಲಿ ನಾನು ಯುದ್ಧ ಪ್ರಯೋಗ ಕಡಿಮೆಯಾಯಿತು ಎಂದು ಅರ್ಥವಾಗುತ್ತಿಲ್ಲ. ಅವನ ಕೈ ತಪ್ಪಿಸಿ ಓಡಬೇಕು. ಹೋಗುತ್ತೇನೆ.
ಹಿಸುಕಿ ಹಾಕೇನು ಬೇಡ. ಪಕ್ಷಿ ಸಂಕುಲವನ್ನು ಸೇರಿ ಪಕ್ಷಿಯಾಗಿ ಹಾರಿದರೆ ಆಕಾಶದಿಂದ ಎಳೆದು ಮೆಟ್ಟಿ ಹಾಕಿಯೇನು ಇಲ್ಲ ಇಲ್ಲ. ನನ್ನ ಆವೇಶಕ್ಕೆ ಹೆದರಿ ನೀನು ಮತ್ತೊಮ್ಮೆ ಅಮ್ಮನ ಗರ್ಭದೊಳಗೆ ಸೇರಿದೆ. ಆದರೆ ನಿನ್ನ ಅಮ್ಮನ ಗರ್ಭವನ್ನು ಬಗೆದು ಹಿಚ್ಚುಕದಿದ್ದರೆ ಭೀಮನಲ್ಲ ಗೌರವ ಜೈ. ಕರ್ಣ ಕಠೋರವಾಗಿ ಹೇಳ್ತಾ ಇದೆ ಭೀಮನ ಒಟ್ಟು. ಮಾನ ಮರ್ಯಾದೆ ಇದ್ದವಂತಾದ್ರೆ ಅದನ್ನು ಹೇಳುವುದಕ್ಕೆ ಅಬ್ಬಬ್ಬ ಒಂದೆಡೆಯಲ್ಲಿ ಬದುಕುವ ಆಸೆ, ಇನ್ನೊಂದೆಡೆಯಲ್ಲಿ ಬದುಕುವುದಕ್ಕಾಗಿರುವ ದಾರಿಯನ್ನು ಕಾಣುವ ಆಸೆ. ಇಷ್ಟರವರೆಗೆ ತಲೆ ಎತ್ತಿ ಸಾಗಿದಂತಹ ಈ ಕೌರವೇಶ್ವರ ಇಂದು ಗದಾ ಪ್ರಹಾರಕ್ಕೆ ಹೆದರಿ ಓಡುವುದಕ್ಕಾರಂಭಿಸಿದ್ದೇನೆ. ಹಿಂದಿರುಗಿ ಓಡುವುದು, ಮತ್ತೆ ದಾರಿಯಲ್ಲಿ ಕಾಣುವುದು, ಮತ್ತೆ ನಡುಗುವುದು, ಆಗ ಕೇಳಿಸುತ್ತಾ ಇರುವ ಅಟ್ಟಹಾಸ. ಬಹುದೂರ ಕ್ರಮಿಸಿದಂತೆ ನಾನೆತ್ತ ಸಾಗುತ್ತಿದ್ದೇನೆಯೋ ನನ್ನನ್ನು ಹಿಂಬಾಲಿಸಿ ಬರ್ತಾ ಇದ್ದಾನೆ ಭೀಮಸೇನ. ಮುಂದುವರಿಯಬೇಕು. ಇಂದ್ರಾದಿಶಾಮುಖ ಅಲ್ಲಿ ಅಚ್ಚರಿಯಿದ್ದಾರೆ. ಬದುಕುವುದಕ್ಕೊಂದು ದಾರಿ ತೋರಿಸಿಯಾರು. ಅವರ ನಂಬಿಕೆಯಿಂದ ಮುಂದೆ ಸಾಗುತ್ತಾ ಇದ್ದೇವೆ. ಹೀಗೆ ರಣಾಂಗಣದಲ್ಲಿ ಹತ್ತಿ ಇಳಿದು ಹೆಣಗಳ ಬೆಟ್ಟವನ್ನು ದಾಟಿ ಅಯ್ಯೋ, ಮೊದಲನೇದಾಗಿ ಕಾಣುತ್ತಾ ಇರುವುದು ನಮ್ಮ ಗುರುಗಳಾದಂತಹ ದ್ರೋಣಾಚಾರ್ಯರು. ಧರ್ಮಾತ್ಮರಂತೆ ಪಾಂಡವರು ಅಶ್ವತ್ಥಾಮೋ ಹತ ಎಂಬುದನ್ನು ಗಟ್ಟಿಯಾಗಿ ಹೇಳಿ ಕುಂಜರ ಅಂತನ್ನುವುದನ್ನು ತನಗೆ ಮಾತ್ರ ಕೇಳುವ ಹಾಗಾಡಿದ ಧರ್ಮರಾಯ
ಸುಳ್ಳಾಡಿದವನ ಮಾತಲ್ಲಿ ಸತ್ಯವನ್ನೇ ಕಂಡು ಯೋಗದಿಂದ ಮೇಲೆ ಸಾಗಿದಂತೆ ಗುರುಗಳು. ಆ ಹೊತ್ತಿಗೆ ನಿಶ್ಚೇಶ್ಚರವಾಗಿದ್ದಂತಹ ಅವರು ಧರ್ಮಾತ್ಮರಾದ ಪಾಂಡವರು ಕೊಂದ ಬಗ್ಗೆ ನೋಡಿ ದೇಹ ಚಿತ್ರ ವಿಚಿತ್ರವಾಗಿ ಆ ಅಂಗಾಂಗಗಳನ್ನೆಲ್ಲ ಜೋಡಿಸಿ ಒಂದು ಪ್ರದಕ್ಷಿಣೆಯನ್ನು ನಮಿಸಿ ಅವರಾಡಿದಂತಹ ಒಳ್ಳೆಯ ನುಡಿಗಳು ನನಗೆ ಒಂದೂ ದಾರಿ ದೀಪವಾಗಲಿ. ಈಗ ಅವರ ಬೆಲೆ ಗೊತ್ತಿರತ್ತೆ. ಇದಕ್ಕಿಂತ ಹೆಚ್ಚಿನದನ್ನೇನು ನಾನು ರಣಾಂಗಣದಲ್ಲಿ ಮಾಡಲ್ಲ. ಮುಂದುವರಿದಂದ್ರೆ ಮಗನೇ ಲಕ್ಷಣ ಲಕ್ಷಣ ನನ್ನ ಹಾಗಿದ್ದ ಮಗನಿಗೆ ತಂದೆಗೆ ಮಗನಾಗಿ ಹುಟ್ಟಬಾರದಿದ್ದ ಮಗನೇ ಹುಟ್ಟಬಾರದು. ನನ್ನ ಛಲಕ್ಕೆ ನೀನೇನು ನಮ್ಮ ತನ್ನ 99 ತಮ್ಮಂದಿರ ಮಕ್ಕಳು ಸಾಯಿದ್ದು ಪ್ರಾಣ ಕತ್ತಿಸಿ ಬಿಟ್ಟಿರಲ್ಲ ಮಕ್ಕಳೇ. ಅಯ್ಯೋ ಚಂದ್ರಪುರ ದೀಪರಾಗಬೇಕಾಗಿತ್ತು. ಮುಂದೆ ನನ್ನ ಹಾಗಿದ್ದ ಅಪ್ಪ ನಿಮಗೆ ಹುಟ್ಟುವುದು ಬೇಡ. ಛಲದಂಕ ಮನ್ನನಾಗುವ ಬದಲು ಮಕ್ಕಳಿಗೆ ಒಳ್ಳೆಯ ಜೀವನವನ್ನು ಕೊಡುವಂತಹ ಅಪ್ಪ ನಿಮಗೆ ಸಿಗಲಿ ಅಂತ ಪರಮಾತ್ಮ ನಾನು ಧ್ಯಾನಿಸುತ್ತೇನೆ ಮಗನೇ, ಪ್ರಾರ್ಥಿಸುತ್ತೇನೆ. ಮುಂದೊತ್ತು ಮುಂದುವರಿಸುತ್ತಾ ಬಂದೆ. ಅಯ್ಯೋ ಅಯ್ಯೋ ಮಗನೇ ಅಭಿಮನ್ಯು, ಚಂದ್ರ ಕುಲಾನ್ವಯ ದೀಪಕ ಅಭಿಮನ್ಯು, ನನ್ನ ಜನ್ಮ ವಿರೋಧದಂತಹ ಪಾರ್ಥನಿಗೆ ಮಗನಾಗಿ ಹುಟ್ಟಿದ ಮಗನೇ ಕಂದ. ನೀನು ಹೋರಾಡಿದ ರೀತಿ ಅಜ್ಜ ಭೀಷ್ಮಾಚಾರ್ಯರನ್ನು ಮೆಚ್ಚಿಸಿದ್ದು ಮಾತ್ರವಲ್ಲ, ಅವರ ಬಗ್ಗೆ ತಿಳಿದವರಿಗೆ ಅಜ್ಜ ಭೀಷ್ಮರನ್ನೇ ನೆನಪಿಸಿದ ಹಾಗಿರಬೇಕು. ಮಾಡಿದೆಯಲ್ಲ ಕಂದ, ಮಾಡಿದೆಯಲ್ಲ. ನಾನೇ ಮೆಚ್ಚಿದ ಸುಭದ್ರೆಗೆ ಮಗನಾಗಿ ಹುಟ್ಟಿದೆ. ಅವಳಗಾಗಿ ಆದರೂ ನಿನ್ನನ್ನು ಉಳಿಸಬೇಕಿತ್ತು ನಾನು. ಇಲ್ಲ, ಅರ್ಜುನನ ಮೇಲಿನ ದ್ವೇಷಕ್ಕೆ ನಿನ್ನ ಕರಗಳನ್ನೇ ಕತ್ತರಿಸಿ ಕತ್ತರಿಸಿ ಈ ರೀತಿಯಲ್ಲಿ ಕೊಂದ ಪಾಪಿಗಳು ನಾವಾದೆವು. ಯಾರು ಯಾರು ಮಿತ್ರನಾದಂತಹ ಕರ್ಣ, ಮಿತ್ರ ಕರ್ಣ. ನನ್ನ ದೇಹದ ಅಂಗ ನೀನು, ನಮ್ಮ ಅಂಗಾಧಿಪ ನೀನು. ಊಟಕ್ಕೆ ನೀನು, ಕುಳಿತುವುದಕ್ಕೆ ನೀನು, ಜೊತೆ ನೀನು, ನಮ್ಮ ಕಾರ್ಯಕ್ಕೆ ನೀನು. ನಾನು ಆಡಿದ ಮಾತುಗಳನ್ನು ನಡೆಸಿಕೊಡುವುದಕ್ಕೆ ನನ್ನ ಜನ್ಮ ಮಿತ್ರನಾದೆ. ಎಲ್ಲರಿಗಿಂತ ಹೆಚ್ಚಾದೆ. ನನ್ನನ್ನು ಬಿಟ್ಟು ಹೋದೆ ಕರ್ಣ. ಅಯ್ಯೋ, ಬಳಿಯಲ್ಲೇ ದುಶ್ಯಾಸನ. ಅವನ ದೇಹದ ಪರಿಚಯವೇ ಸಿಕ್ಕದ ಹಾಗೆ ಅವನನ್ನು ಛಿದ್ರ ವಿಚ್ಛಿದ್ರಗೊಳಿಸಿ ತಿಂದು ತೇಗಿದ ಭೀಮ. ಇಂದಿನ ದಿವಸ ಇನ್ನೊಮ್ಮೆ ಅವಕಾಶ ಸಿಕ್ಕಿದ್ರೆ ಆ ಭೀಮನನ್ನು ಒಬ್ಬೊಬ್ಬ ಅಟ್ಟಹಾಸ ಕೇಳಿಸಿದ. ಕರ್ಣನ ದೇಹ ಪದ್ಮಾಸನದಲ್ಲಿ ಕೂತದ್ದು ಶಿರ ಮಾತ್ರ ಇಲ್ಲ,
ದುಶ್ಯಾಸನನ ದೇಹಕ್ಕೆ ಶಿರ ಮಾತ್ರ ಇದೆ. ಎಂತಹ ಪಾಪಿಯಾಗಿ ಹೋದೆ, ಎಂತಹ ಪಾಪಿಯಾಗಿ ಹೋದೆ. ಭೀಮ ಭೀಮ ಹೋಗುತ್ತೆ ವಾಸ, ಹೋಗುತ್ತೇನೆ ಹೋಗುತ್ತೇನೆ ಹೋಗುತ್ತೇನೆ. ಏಕಾಂಗಿಯಾದ ಕೌರವನಿಗೆ ಜೊತೆಯಾದ ಗದಾದಂಡ ಮಾತ್ರ ಇಲ್ಲಾದರೂ ಕಲಿಸಿದಂತಹ ಬಲಭದ್ರ ದೇವ ಅಲ್ಲೊಂದು ಒದಗಿ ಬಂದ ಅಂತಲೇ ಆಡಬೇಕು. ಓಡ್ತಾ ಓಡ್ತಾ ನೋಡಬಾರದು ಹೆಣಗಳ ರಾಶಿಯನ್ನು ಹತ್ತಿದೆ, ಇಳಿದೆ ರಕ್ತದ ಮಡುವಿನಲ್ಲಿ ಸಾಗಿದೆ. ಅದನ್ನು ಉತ್ತರಿಸಿ ಬಂದೆ, ರಕ್ತದ ಓಕುಳಿಯನ್ನು ದಾಟಿ ಮತ್ತೆ ಹೆಣಗಳ ರಾಶಿಯನ್ನೇ ಹರಿದೆ. ಮುಂದುವರಿತೇನೆ